ಅವೆಲ್ಲ ಚರ್ಚೆ ಮಾಡಿ ಈಗ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದಾರಲ್ಲ, ಅದು ಚರ್ಚೆ ಮಾಡ್ಲೇಬೇಕಿದ್ರೆ ನೀವು ಜನರ ಜಾಹೀರಾತು ತಗೊಂತಾ ಇದ್ರ, ಜನರಿಂದ ಜನರ ತೆರಿಗೆಯಿಂದ ನೀವು ಕೊಡ್ತಾ ಇದೀರ ಅಂತ. ಅಧ್ಯಕ್ಷರೇ, ಇದು ಗುಜರಾತ್ ಸರ್ಕಾರ ಕೊಟ್ಟಂತ ಅಡ್ವರ್ಟೈಸ್ಮೆಂಟ್. 8.81 crore ಫಾರ್ ಸೆಲೆಬ್ರೇಟಿಂಗ್ ಮೋದಿಜಿ's ಬರ್ಡೇ, ಬ್ರೀಚಿಂಗ್ ಆಡ್ ಅಂಡ್ ನ್ಯೂಟ್ರಾಲಿಟಿ ನಾರ್ಮ್ಸ್. ಅವರಿಗೆ ಹ್ಯಾಪಿ ಬರ್ಡೇ ಮೋದಿಜಿ ಅನ್ನೋದಕ್ಕೆ ರಾಜ್ಯ ಸರ್ಕಾರದಿಂದ 8 ಕೋಟಿ ಕೊಟ್ಟಿದ್ದಾರೆ ಸರ್. ಹ್ಯಾಪಿ ಬರ್ಡೇ ಇಲ್ಲಿ ನೋಡಿ, ನಿಮ್ ಸರ್ಕಾರದಲ್ಲಿ, ಸುಪ್ರೀಂ ಕೋರ್ಟ್ ನಿಮ್ ಸರ್ಕಾರದಲ್ಲಿ, ನೀವು ಆಮೇಲೆ ಹೇಳಿ ರಾಜ್ಯದಲ್ಲಿ ದೇಶದಲ್ಲಿ ಪ್ರಮುಖರು ಯಾರು ಅವರ ಹುಟ್ಟು ಮಾಡಿ ಅಡ್ವರ್ಟೈಸ್ಮೆಂಟ್ ಅವರ ಉತ್ತರ ಮಾತಾಡಿ ಮಾತಾಡಿ ಸುಪ್ರೀಂ ಕೋರ್ಟ್ ಉತ್ತರ ಕೇಳಲಿಕ್ಕೆ ಉತ್ತರ ಕೊಡ್ಲಿ ಅವರು. ಅಧ್ಯಕ್ಷರೇ, ಈ ಅಡ್ವರ್ಟೈಸ್ಮೆಂಟ್ ಹಿಂದಿನ ಸರ್ಕಾರ ಕೊಟ್ಟಿದ್ದು, ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ, ದೈನಿಕ್ ಭಾಸ್ಕರ್ ನಲ್ಲಿ, ಅಮರ್ ಉಜಾಲಾನಲ್ಲಿ, ದ ಇಂಡಿಯನ್ ಎಕ್ಸ್ಪ್ರೆಸ್ ನಲ್ಲಿ, ಟೈಮ್ಸ್ ಆಫ್ ಇಂಡಿಯಾ ಡೆಲ್ಲಿನಲ್ಲಿ ಏನು ಯಡಿಯೂರಪ್ಪ ಸಾಹೇಬರು ಫೋಟೋ ಹಾಕಿ, ಮೋದಿಜಿ ಅವ್ರ ಫೋಟೋ ಹಾಕಿ, ಥ್ಯಾಂಕ್ ಯು ಮೋದಿಜಿ, ಏನಕ್ಕೆ ವ್ಯಾಕ್ಸಿನ್ ಕೊಟ್ಟಿದ್ವಿ. ಏನ್ ಹೌದು, ವ್ಯಾಕ್ಸಿನ್ ತಯಾರಾಗಿದ್ದು ರಾಜ್ಯ ಸರ್ಕಾರ ದುಡ್ಡು ಹೋಗ್ಬೋದು. ತಗೊಂತಾ ಇದ್ದಾಗ ನಾವು ಜಾಗೃತ ಮೂಡಿಸ್ಬೇಕು. ನೀವು ತಗೊಂಡಿಲ್ವಾ? 2,500 ಫೈನಾನ್ಸ್ ಬಂದಿಲ್ಲ. ಮಹಾತ್ಮ ಗಾಂಧಿ ಅವರಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಒಬ್ಬ ಬಿಜೆಪಿ ಸಂಸದರು ಮಾಡಬೇಕು ಅಂತಾರೆ, ಅದು ಗೌರವನ? ಒಬ್ಬ ಬಿಜೆಪಿ ಮಿಮಿಕ್ಸ್ ದ ಅಸಾಸಿನೇಷನ್ ಆಫ್ ಗಾಂಧಿ, ಅದು ಗಾಂಧೀಜಿ ಅವರಿಗೆ ಗೌರವ ಕೊಡೋದು. ಗೋಡ್ಸೆ ಸ್ಟ್ಯಾಚ್ಯೂ ಬೇಕಂತ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಇರೋದು ಬಿಜೆಪಿ ಎಂಪಿಗಳು. ಇವರು ಗಾಂಧೀಜಿ ಬಗ್ಗೆ ಯೂಸ್ ಮಾಡಿದೀವಿ ಕನ್ನಡಿಗರ ತೆರಿಗೆ ಬೇಕು, ಕನ್ನಡಿಗರಿಗೆ ಬೇಕು, ಅವರ ಸಾಮರ್ಥ್ಯ ಬೇಕು. ನಮ್ಮ ತೆರಿಗೆಯಿಂದ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ್ ಕಟ್ತಾ ಇದ್ದೀರಾ. ನಮ್ಮ ತೆರಿಗೆಯಿಂದ ಇವತ್ತು ಕೇಂದ್ರ ಸರ್ಕಾರ ನಡೀತಾ ಇದೆ. ನಮ್ಗಾಗ್ತಾ ಇರೋ ಅನ್ಯಾಯ ಜನರಿಗೆ ತಿಳಿಸಬಾರ್ದ? ಏನಿದು? ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದ್ದೇನೆ? ಅದು ಉತ್ತರ ಕೊಟ್ಟಿದ್ದಾರೆ. ಸುಬ್ರಹ್ಮಣ್ಯ ಮುಖ್ಯಮಂತ್ರಿ ಕುರ್ಚಿ ನೀವೇ ಉತ್ತರ ಕೊಡ್ಬೇಕು. ಅವ್ರಿಗೆ ಯಾಕೆ ಉತ್ತರ ಕೊಡು? ಕೂತ್ಕೊಳ್ಳಿ, ಬಂದಂತ ಫ್ಲಡ್ ದುಡ್ಡು 25 ಕೋಟಿ ರೂಪಾಯಿ ಎಲ್ಲರ ಕೈಯಲ್ಲಿ ಒಂದು ಚೀಟಿ ಇದೆ, ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಇವ್ರ ಸರ್ಕಾರ ಇದ್ದಾಗ ಅವರು ಪ್ರಿಯಾಂಕಾ ಗಾಂಧಿ ಅವರು, ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ರಾಹುಲ್ ಗಾಂಧಿ ಕಾಣಿಸ್ತಾರೆ, ಸಂಗಪ್ಪ ಕಾಣಿಸಲ್ಲ. ನಾನು ಪ್ರಿಯಾಂಕಾ ಗಾಂಧಿ ಕಾಣಿಸ್ಲತ್ತೀನಿ. ಸಂಬಂಧ ಇಲ್ಲೇ ಪ್ರಿಯಾಂಕಾ ಖರ್ಗೆ ಅವರು ಒಂದು ವಿಷಯವನ್ನು ಹೇಳಿದರು. ಏನು ಗಾಂಧೀಜಿ ಅವರು ಐತಲ್ಲ,
ಕಾಂಗ್ರೆಸ್ ಪಕ್ಷ ಮುಚ್ಚಿರಿ ಅಂತ ಹೇಳಿ ಹೇಳಿದ್ರ ಬಗ್ಗೆ ಉಲ್ಲೇಖ ಮಾಡಿ ಹೇಳಿದ್ರು. ಅದ್ರ ಬಗ್ಗೆ ಒಂದ್ ನಿಮಿಷ ನಾ ಈಡಾಗ್ತಾ ಇಲ್ಲ ಏನು ಮಾತಾಡಬೇಡಿ ಅಂದ್ರು. ಗಾಂಧೀಜಿ ಅವರು ಉತ್ತರ ಕೊಟ್ಟಿದ್ರು. ಮತ್ತೆ ಅದಕ್ಕೆ ಮಾತ್ರ ಚರ್ಚೆ ಮಾಡೋಣ. ಮಾನ್ಯ ಅಧ್ಯಕ್ಷರೇ, ಅಲ್ಲ ಸರ್, ಗಾಂಧೀಜಿ ಅವರು ಜನವರಿ 27, 1948 ಜನವರಿ 27, 1948ರಲ್ಲಿ ತಮ್ಮ ಹರಿಜನ್ ಪತ್ರಿಕೆಯಲ್ಲಿ ಮೈ ಲಾಸ್ಟ್ ವಿಲ್ ಅಂಡ್ ಟೆಸ್ಟಾಮೆಂಟ್ ಅಂತ ಒಂದು ಆರ್ಟಿಕಲ್ ಬರೆದ್ರು. ನನ್ನ ಕೊನೆಯ ಆಸೆ ಏನಿದೆ ಅಂತ ಹೇಳಿ. ಅವ್ರ ಕೊನೆಯ ಆಸೆ ಏನಂತ ಹೇಳಿದ್ರಂದ್ರ, ಕಾಂಗ್ರೆಸ್ ಪಕ್ಷ ಯಾವ ಕಾರಣಕ್ಕಾಗಿ ಹುಟ್ಟಿತ್ತು, ಆ ಬ್ರಿಟಿಷರನ್ನ ನಮ್ಮ ದೇಶದಿಂದ ಹೊರ ಓಡಿಸ್ಬೇಕಂತ ಹೇಳಿ. ನೀವು ಮಾತಾಡೋದೇನು ಇಲ್ಲಿ ಯಾವ ಸಬ್ಜೆಕ್ಟ್ ಮಾತಾಡ್ತೀವಿ, ಯಾಕೆ ರೀತಿ ಮಾತಾಡಿ ಏನು ವಿಚಾರ ಇದ್ದೀವಿ, ನೀವು ಏನೇ ಮಾತಾಡ್ಕೊಂಡು ಹೋಗ್ತಾರೆ, ಏನೋ ವಿಚಾರ ಕೊಡ್ತಾರೆ. ಪ್ರತಿಪಕ್ಷ ನಾಯಕರೇ ಅಂತ ಒಂದು ಪೊಲಿಟಿಕಲ್ ಪಾರ್ಟಿ ಆಗುವಂತದ್ದು ಅವಶ್ಯಕತೆ ಇಲ್ಲ. ಮಾತಾಡಿ ಪ್ರತಿಪಕ್ಷ ನಾಯಕರು ಮಾತಾಡ್ತಾರೆ. ಕಾಂಗ್ರೆಸ್ ಪಕ್ಷದಿಂದ ಹಾಗಾಗಿ ಒಪ್ಕೊಂಡಿದ್ದಾರೆ. ಅದನ್ನ ಪ್ರತಿಪಕ್ಷ ನಾಯಕರೇ ಚರ್ಚೆ ಕೆಲಸ ಮಾಡ್ತಾ ಈ ಇದ್ದಾರೆ. ಚರ್ಚೆ ಬೇಕಾಗಿಲ್ಲ ಅಧ್ಯಕ್ಷರೇ. ಕಾಂಗ್ರೆಸ್ ಈ ಚರ್ಚೆ ಬೇಕಾಗಿಲ್ಲ. ಈಗ ಬೇಕಾದ್ರೆ ಮಾಡೋಣ. ಈಗ ಪ್ರತ್ಯೇಕವಾಗಿ ನಾವು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು, ಕಾಂಗ್ರೆಸ್ RSS ಕಾಂಟ್ರಿಬ್ಯೂಷನ್ ಏನು, ಹಿಂದೂ ಮಹಾಸಭಾ ಕಾಂಟ್ರಿಬ್ಯೂಷನ್ ಏನು, ಅದನ್ನ ಚರ್ಚೆ ಮಾಡೋಣ. ಆಯ್ತು ದಿನೇಶ್, ಅಣ್ಣ ಒಂದ್ ನಿಮಿಷ ಅಣ್ಣ. ಈಗ ಅವರು ಈಗ ಈ ಅಡ್ವರ್ಟೈಸ್ಮೆಂಟ್ ಯಾರು ದುಡ್ಡಲ್ಲಿ ಕೊಟ್ಟಿದ್ದೀರಾ? ಮೋದಿ ಅವರು, ಸೆಂಟ್ರಲ್ ಗವರ್ಮೆಂಟ್ ಅವರು. ಇದು ಆಡ್ ನೋಡ್ತಾ ಇದ್ರಲ್ಲ, ಮೋದಿ ಫೋಟೋ. ಯಾರು ಮೋದಿ ಅವ್ರ ಫೋಟೋ ಯಾರು ದುಡ್ಡಲ್ಲಿ ಕೊಟ್ಟಿದ್ದಾರೆ? ಇದು ಕೊಟ್ಟಿಲ್ಲ ಸರ್, ಕೊಟ್ಟಿಲ್ಲ. ಗವರ್ಮೆಂಟ್ ದುಡ್ಡ ಪಾಲಿಸಿ ಪ್ರಚಾರ ಮಾಡ್ತಾ ಇದೀವಿ, ಪಾಲಿಸಿ ಇಲ್ಲ ಅಂದ್ಬಿಟ್ಟು ಹೇಳ್ತಾ ಇದೀವಿ. ನೀವು ನಿಮ್ ಇಲಾಖೆಯ ಪಾಲಿಸಿ ಪ್ರತಿಪಕ್ಷ ನಾಯಕ ಮಾತಾಡಿ. ಈಗ ಇಲಾಖೆಯ ಪಾಲಿಸಿ ನೋಡಿ, ನೀವು ಆ ಕಾರಣಕ್ಕೆ ಚರ್ಚೆ ಮಾಡಿಕೊಂಡು ಮುಗಿಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಗೆ ಗೊತ್ತಿದೆ ಅಲ್ಲ ಅಧ್ಯಕ್ಷರೇ. ನೋಡಿ, ನಾವು ಈ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಟ್ಟಿರೋದ್ರ ಬಗ್ಗೆ ನಾವು ತಕರಾರು ಎತ್ತಿದ್ದೀರಿ. ಅವರು ಅದಕ್ಕೆ ಯಾವ್ದಾವ್ದೋ ಜೋಡಣೆ ಮಾಡ್ತಾವ್ರಿ. ಕೋವಿಡ್ ಅಲ್ಲಿ ಆಗಿರುವಂತದ್ದು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಕೋವಿಡ್ ಒಂದು ಪಾಲಿಸಿ ಎಲ್ಲಾ ರಾಜ್ಯಗಳು ಕೊಟ್ಟಿದ್ದಾರೆ, ಎಲ್ಲ 100 ದೇಶಕ್ಕೆ ಕೊಟ್ಟಿದ್ದಾರೆ. 100 ದೇಶದ ಅಲ್ಲಿನ ಪ್ರೆಸಿಡೆಂಟು, ಅಲ್ಲಿನ ಪ್ರೈಮ್ ಮಿನಿಸ್ಟ್ರು ನರೇಂದ್ರ ಮೋದಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ನಾವು ಅಭಿನಂದನೆ ಸಲ್ಲಿಸಿದ್ವಿ. ತಪ್ಪೇನು ಅದರಲ್ಲಿ? ಇವರು ಅಧ್ಯಕ್ಷರೇ, ಆಯ್ತು ಮಾತಾಡಿದಿರಲ್ಲ ಅಧ್ಯಕ್ಷರೇ. ನೀವು ನಿಮ್ಮ ಅಡ್ವರ್ಟೈಸ್ಮೆಂಟ್ ನ್ಯಾಷನಲ್ ಹೆರಾಲ್ಡದಲ್ಲಿ ಯಾಕೆ ಕೊಡ್ತೀರಾ? ಕೊಡ್ತೀನಿ. ಈಗ ನ್ಯಾಷನಲ್ ಹೆರಾಲ್ಡ್ ಡೆಲ್ಲಿ ಪೇಪರ್ದಲ್ಲಿ ಕರ್ನಾಟಕ ಸರ್ಕಾರದ ಪೇಪರ್ ಯಾಕೆ ಕೊಡ್ತೀರಾ? 4 ಪೇಪರ್ ಖರ್ಚಾಗಲ್ಲ ಇಲ್ಲಿ. ಕಾಂಗ್ರೆಸ್ ಪಾರ್ಟಿ ಡೊನೇಷನ್ ಕೊಡೋಗಿದ್ರೆ ಹಂಗ ಕೊಡ್ರಿ. ಕರ್ನಾಟಕ ಸರ್ಕಾರದ ಟ್ಯಾಕ್ಸ್ ಯಾಕೆ ಕೊಡ್ತೀರಿ? ಇವತ್ತು ಹೊಸದಿಗಂತೂ ಕೊಟ್ಟಿದ್ದೀವಿ ಕಾನೂನು ಹೆಂಗ್ ಅಧ್ಯಕ್ಷರೇ. ಇವರು ಈ ತೆರಿಗೆ ಹಣಕ್ಕೆ ಅವರು ಬೆಲೆ ಕೊಡ್ತಾ ಇಲ್ಲ. ತೆರಿಗೆ ಹಣ ಪೋಲ್ ಮಾಡ್ತಾ ಇದ್ದೀರಾ ಅಂತ ಕೇಳುವಂತ ಅಧಿಕಾರ ವಿರೋಧ ಪಕ್ಷಕ್ಕಿದೆ. ನಾವು ಕೇಳ್ತಾ ಇದ್ದೀವಿ, ತೆರಿಗೆ ಈ ತರ ಪೋಲ್ ಮಾಡಬೇಡಿ, ಕಾಂಗ್ರೆಸ್ ಪಾರ್ಟಿಯ ಒಂದು ಅಡ್ವರ್ಟೈಸ್ಮೆಂಟ್ಗೆ ಮಾಡಬೇಡಿ ಅಂತ. ಇವರು ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದ್ರ ಒಂದು ನೋಡಿ, ಭಯೋತ್ಪಾದನೆ, ತೆರಿಗೆ ಭಯೋತ್ಪಾದನೆ. ಒಂದು ಸರ್ಕಾರಕ್ಕೆ ಗೌರವ ಇದ್ರೆ ಈ ತರ ಭಯೋತ್ಪಾದನೆ, ತೆರಿಗೆ ಹಿಂಗೆಲ್ಲ ಹೇಳ್ತಾರೆ ಯಾರಾದ್ರೂ? ಒಂದು ಸರ್ಕಾರ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರೋದು ಭಯೋತ್ಪಾದನೆ, ಕೇಂದ್ರ ಸರ್ಕಾರದ ವಿರುದ್ಧವಾದಂತ ಭಯೋತ್ಪಾದನೆ. ಅದೇ ಯಾರನ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರಕ್ಕೆ ಈ ತರ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಸುಮ್ಮನೆ ಇರ್ತಾರ? 100 ರೂಪಾಯಿ ಇವರಿಂದ ಏನು ಹೇಳಿದ್ರು, ನಮ್ಮಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ ಅಂತ. ಇವರಿಂದ ಏನ್ ನಡೀತಾ ಇಲ್ಲ, ರಾಜ್ಯದ ಜನರಿಂದ ನಡೀತಾ ಇರೋದು. ರಾಜ್ಯದಿಂದ ಅಧ್ಯಕ್ಷರೇ ಒಂದೇ ನಿಮಿಷ ಅಧ್ಯಕ್ಷರೇ, ನಮ್ಮಿಂದ ನಡೀತಾ ಇದೆ ಅಂತ. ನಿಮ್ಮಿಂದ, ಕಾಂಗ್ರೆಸ್ ಪಾರ್ಟಿಯಿಂದ ಕೇಂದ್ರ ಸರ್ಕಾರ ನಡೀತಾ ಇದೆ. ರಾಜ್ಯದ ಜನರಿಂದ ನಡೀತಾ ಇರೋದು. ಕರ್ನಾಟಕದ ಜನತೆ ನಿಮ್ಮಿಂದ ಅಲ್ಲ, ಕರ್ನಾಟಕದ ಜನತೆ ನಿಮ್ಮಿಂದ